ಎಲ್ರಿಗೂ ನಮಸ್ಕಾರ. ಇವತ್ತು ತಿರುವಣ್ಣಾಮಲೆಯಲ್ಲಿ ಮಹಾದೀಪೋತ್ಸವ ನಡೀತಾ ಇದೆ. ಅದು ಯಾಕೆ ನಡೆಯುತ್ತೆ, ಅದರ ಕಾರಣ ಮತ್ತೆ ಅಲ್ಲಿ ಗಿರಿ ಪ್ರದಕ್ಷಿಣೆ ಯಾಕೆ ಮಾಡ್ತಾರೆ, ಇದೆಲ್ಲ ಇವತ್ತು ತಿಳ್ಕೊಳ್ಳೋಣ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಡುವೆ ವಾಗ್ವಾದ ನಡೀತಾ ಇರುತ್ತೆ. ನಾನು ಸೃಷ್ಟಿಕರ್ತ, ನಾನು ಸ್ಥಿತಿಕರ್ತ, ನಾ ಹೆಚ್ಚು ಅಂತ ಇಬ್ರು ಕಿತ್ತಾಡ್ತಾ ಇರ್ತಾರೆ. ಆವಾಗ ಒಂದು ದೊಡ್ಡ ಅಗ್ನಿಸ್ತಂಭ ಪ್ರತ್ಯಕ್ಷವಾಗಿ ಏನಾಗುತ್ತೆ ಅಂದರೆ ಆ ಅಗ್ನಿಸ್ತಂಭ ಹೇಳುತ್ತೆ, ಯಾರು ನನ್ನ ತುದಿ ಅಂದರೆ ಮೇಲೆ ಅಥವಾ ಕೆಳಗಡೆ ಯಾರು ಫಸ್ಟ್ ಕಂಡುಹಿಡಿತಾರೋ ಅವರೇ ಉತ್ತಮ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಬ್ರಹ್ಮ ಹಂಸವಾಹನವೇರಿ ಮೇಲೆಗಡೆಗೆ ಹೋಗ್ತಾನೆ ಇರ್ತಾರೆ. ಎಷ್ಟು ವರ್ಷ ಆದರೂ ಹೋಗ್ತಾನೆ ಇರ್ತಾರೆ. ವಿಷ್ಣುನು ಹಾಗೆ ವರಾಹಸ್ವಾಮಿ ರೂಪ ತಾಳಿ ಅವರು ಭೂಮಿ ಕಡೆಗೆ ಹೊರಟಿ ಹೋಗ್ತಾ ಅವ್ರಿಗೆ ಗೊತ್ತೇ ಆಗೋದಿಲ್ಲ ತುದಿ ಎಲ್ಲಿ ಏನು ಅಂತ. ಆವಾಗ ವಿಷ್ಣು ಹೇಳ್ತಾರೆ, ನಾನು ಸೋತೆ, ನನ್ನ ಕೈಯಲ್ಲಿ ಇದನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಶಿವನ ಹತ್ರ ಬಂದು ಕ್ಷಮಾಪಣೆ ಕೇಳ್ತಾರೆ. ನನ್ನ ಕೈಯಲ್ಲಿ ಆಗಲ್ಲ, ಕಂಡುಹಿಡಿಯೋಕ್ಕೆ ಆಗಿಲ್ಲ ಅಂತ. ಆದರೆ ಬ್ರಹ್ಮ ಮಾತ್ರ ಏನು ಮಾಡ್ತಾರೆ, ಹೋಗ್ತಾ ಅವ್ರಿಗೆ ಒಂದು ಕೇತಕಿ ಪುಷ್ಪ ಸಿಗುತ್ತೆ. ಆ ಪುಷ್ಪ ನೀನು ಎಲ್ಲಿಂದ ಬರ್ತಿದ್ಯಾ ಅಂದರೆ, ನಾನು ಶಿವನ ಜಟೆಯಿಂದ ಎಷ್ಟೋ ವರ್ಷಗಳಿಂದ ಬರ್ತಾನೆ ಇದ್ದೀನಿ ಅಂತ ಹೇಳಿದಾಗ, ಸರಿ ನೀನೊಂದು ನಂಗೆ ಸಾಕ್ಷಿಗೆ ಹೇಳು, ಏನಂದರೆ ನಾನು ನಿನ್ನ ತುದಿಗೆ ಬಂದು ನಿನ್ನ ತಗೊಂಡು ನಾನು ಬಂದಿದ್ದೀನಿ ಅಂತ ಸಾಕ್ಷಿ ಹೇಳು ಅಂತ. ಆವಾಗ ಆಯಿತು ಅಂತ ಒಪ್ಕೊಂಡು ಕೇತಕಿ ಪುಷ್ಪ ಬರುತ್ತೆ. ಆವಾಗ ಶಿವನ ಹತ್ರ ಬಂದು ಸುಳ್ಳು ಹೇಳ್ತಾನೆ ಬ್ರಹ್ಮ, ನಾನು ನೋಡಿದೆ ಅಂತ. ಆವಾಗ ಶಿವನಿಗೆ ತುಂಬ ಕೋಪ ಬಂದು ಶಪಿಸ್ತಾರೆ, ನಿನಗೆ ಭೂಮಿಲಿ ಪೂಜೆ ಇಲ್ಲ ಅಂತ. ಆ ಕೇತಕಿ ಪುಷ್ಪಗೂ ಹೇಳ್ತಾರೆ, ನೀನು ನನ್ನ ಪೂಜೆಯಲ್ಲಿ ನಿನ್ನ ಉಪಯೋಗಿಸಂಗಿಲ್ಲ ಅಂದ್ಬಿಟ್ಟು. ಆವಾಗ ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಶಿವನ ಬಳಿ ಕ್ಷಮಾಪಣೆ ಕೇಳಿ ನಂತರ ಶಿವನ ಹತ್ರ ಒಂದು ವರ ಕೇಳ್ತಾರೆ, ನೀನು ಇದೇ ಅಗ್ನಿ ರೂಪದಲ್ಲಿ ಭೂಮಿಲಿ ನೆಲೆಸಿ ಜನರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಂಡಾಗ ತಾನು ಅಗ್ನಿ ರೂಪದಲ್ಲಿ ಆ ಬೆಟ್ಟವಾಗಿ ಅಲ್ಲಿ ನಿಲ್ತಾರೆ. ನಾವು ಇವಾಗ ಏನು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀವಲ್ಲ, ಆ ಬೆಟ್ಟದ ಸುತ್ತ ಅದೇ ಅದು. ನಮ್ಗೆ ಏನೇ ತೊಂದರೆಗಳಿದ್ರು ಅಲ್ಲಿ ಹೋದಾಗ ಎಲ್ಲ ನಿವಾರಣೆ ಆಗುತ್ತೆ.